ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಏನಾದರೂ ಎಳ್ನೀರು ಬಿಡೋ ತರ ಆಗೋಯ್ತಾ? ಹಾಗಾದ್ರೆ ಎಚ್.ಡಿ. ದೇವೇಗೌಡರಿಗೆ ಬಿಜೆಪಿ ಕೈ ಕೊಟ್ಟಿದ್ಯಾಕೆ? ಕುಮಾರಣ್ಣನವರು ಅಪ್ಸೆಟ್ ಆಗಿರೋ ಕಾರಣ ಏನು? ಜೆಡಿಎಸ್ಗೆ ಬಿಜೆಪಿ ಅನ್ಯಾಯ ಮಾಡ್ತಿದ್ಯಾ? ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇರೋರು ಯಾರು? ಮೈತ್ರಿ ಧರ್ಮವನ್ನ ಮುರಿದವ್ರು ಯಾರಷ್ಟಕ್ಕೂ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಏನಾದರೂ ಎಳ್ನೀರು ಬಿಡೋ ಥರ ಆಗೋಯ್ತಾ? ಹಾಗಾದ್ರೆ ಸ್ವತಃ ಎಚ್.ಡಿ. ದೇವೇಗೌಡರಿಗೆ ಬಿಜೆಪಿ ಕೈ ಕೊಟ್ಟಿದ್ಯಾಕೆ? ಕುಮಾರಣ್ಣನವರು ಅಪ್ಸೆಟ್ ಆಗಿರೋ ಕಾರಣ ಏನು? ಜೆಡಿಎಸ್ಗೆ ಬಿಜೆಪಿ ಅನ್ಯಾಯ ಮಾಡ್ತಿದ್ಯಾ ಅಥವಾ ಬಿಜೆಪಿ ಜೊತೆ ಹೊಂದಿಕೊಳ್ಳುವಲ್ಲಿ ಜೆಡಿಎಸ್ ವಿಫಲವಾಗ್ತಿದೆಯಾ? ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇರೋರು ಯಾರು? ಮೈತ್ರಿ ಧರ್ಮವನ್ನ ಮುರಿದವ್ರು ಯಾರು? ಅಷ್ಟಕ್ಕೂ ಯಡಿಯೂರಪ್ಪನವರು ಎತ್ತೆ ಏರಿಗೆ ಅಂದರೆ ಕುಮಾರಣ್ಣನವರು ಎಮ್ಮೆ ನೀರಿಗೆ ಅನ್ನೋ ಥರ ಯಾಕೆ ಆಗ್ತಾ ಇದೆ? ಹಾಗಾದರೆ ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಈ ಕುರಿತ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು. ಎಸ್ ವೀಕ್ಷಕರೇ, 2023ರಲ್ಲಿ ಜೆಡಿಎಸ್ ಹೀನಾಯವಾಗಿ ಸೋಲುಂಡಿತ್ತು. ಮಂಡ್ಯದಲ್ಲಿ ಹೆಸರಿಲ್ಲದಂತೆ ಜೆಡಿಎಸ್ ಸೋತಿತ್ತು. ಬೇರೆ ದಾರಿ ಇರಲಿಲ್ಲ ಕುಮಾರಣ್ಣಂಗೆ. 2024ರಲ್ಲಿ ಹೇಗಾದರೂ ಮಾಡಿ ಪಾರ್ಲಿಮೆಂಟ್ನಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಿತ್ತು. ಪರಿಣಾಮ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆಗೆ ಮಾತುಕತೆ ನಡೆಸಿ ಎಚ್.ಡಿ. ಕುಮಾರಸ್ವಾಮಿ ದೇವೇಗೌಡರು ಜೆಡಿಎಸ್ ಮತ್ತು ಬಿಜೆಪಿಯ ಹೊಂದಾಣಿಕೆಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡರು. ಜೆಡಿಎಸ್ NDA ಮೈತ್ರಿಕೂಟದ ಭಾಗವಾಗಿ ಚುನಾವಣೆಗೆ ಸ್ಪರ್ಧಿಸಿತು. ಪರಿಣಾಮ ಜೆಡಿಎಸ್ ಒಳ್ಳೆಯ ಸಾಧನೆಯನ್ನೇ ಮಾಡಿತು. ಬಿಜೆಪಿಗೂ ಕೂಡ ಒಳ್ಳೆ ಸಪೋರ್ಟ್ ಸಿಕ್ತು ಜೆಡಿಎಸ್ ಜೊತೆ ಚುನಾವಣೆಗೆ ಹೋಗಿದ್ದಕ್ಕೆ. ತುಮಕೂರಲ್ಲಿ ಬಿಜೆಪಿ ಗೆಲ್ಲಕ್ಕೆ ಯಾರು ಕಾರಣ? ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಗೆಲ್ಲಕ್ಕೆ ಯಾರು ಕಾರಣ? ಹಾಗೆಯೇ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಎಂಪಿಗಳು ಗೆಲ್ಲಿಕ್ಕೆ ಜೆಡಿಎಸ್ಸೇ ಕಾರಣ ಹೊರತು ಬಿಜೆಪಿ ಒಂದೇ ಅಲ್ಲ. ಪ್ರಬಲವಾದಂಥ ಕಾಂಗ್ರೆಸ್ನ ಪೈಪೋಟಿ, ಗ್ಯಾರಂಟಿಗಳನ್ನು ಕೊಟ್ಟು ಒಂದು ವರ್ಷದಲ್ಲಿ ಚುನಾವಣೆಗೆ ಹೋದಂಥ ಕಾಂಗ್ರೆಸ್ಗೆ ಹಿನ್ನಡೆಯಾಗಲಿಕ್ಕೆ ಕಾರಣ ಜೆಡಿಎಸ್ ಬಿಜೆಪಿ ಜೊತೆ ಸೇರಿದ್ದೇ ಹೊರತು ಏಕಾಂಗಿ ಬಿಜೆಪಿಯಿಂದ ಅಲ್ಲ. ಹೀಗಿದ್ದಾಗ ಜೆಡಿಎಸ್ಗೂ ಕೂಡ ಬಿಜೆಪಿ ಒಳ್ಳೆಯ ಗೌರವಾಧಾರಗಳನ್ನು ಕೊಟ್ಟು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೇಂದ್ರ ಮಂತ್ರಿಯನ್ನಾಗಿ ಮಾಡಿತು. ಟಾಪ್ 5 ಪೋರ್ಟ್ಫೋಲಿಯೋಗಳಲ್ಲಿ ಒಂದನ್ನು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೊಡ್ತು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರನ್ನ ಅಷ್ಟೇ ಗೌರವಯುತವಾಗಿ ನಡೆಸ್ಕೊಂಡ್ರು. ಆದರೆ ಈ ಸ್ಥಳೀಯ ನಾಯಕರು ಸುಮ್ಮನೆ ಇರಬೇಕಲ್ಲ. ಕರ್ನಾಟಕದಲ್ಲಿ ಯಾವಾಗ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಆದರೂ ಅದಾದ ಮೇಲೆ 2028ರ ಚುನಾವಣೆಗೆ 3 ವರ್ಷ ಇದ್ದರೆಗೂ ಕೂಡ ಕುಮಾರಣ್ಣನವರೇ ಮುಂದಿನ ಮುಖ್ಯಮಂತ್ರಿ, ಕುಮಾರಣ್ಣನೇ ಮುಖ್ಯಮಂತ್ರಿ ಅಂತ ಹೇಳಿ ಬಿಜೆಪಿಯ ನಾಯಕರಿಗೆ ಇರುಸುಮುರುಸು ಉಂಟು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೇಳಿ ಕೇಳಿ ಯಡಿಯೂರಪ್ಪ ರಾಜಾಹುಲಿ. ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜಕಾರಣ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ಗೆ ಸೀತಾರಾಮ್ ಇಷ್ಟ ಇಲ್ಲ. ಯಾಕಂದರೆ ಯಡಿಯೂರಪ್ಪನವರ ಹಂಗಿನಲ್ಲಿ ಬಿಜೆಪಿ ಇದೆ, ಇವತ್ತು ಇದೆ, ಮುಂದೆನೂ ಇದ್ದೇ ಇರುತ್ತೆ. ಯಡಿಯೂರಪ್ಪನವರು ಹೊರಗೆ ಹೋದಾಗ ಬಿಜೆಪಿ ಎಷ್ಟು ಸ್ಥಾನದಲ್ಲಿ ಗೆದ್ದಿತ್ತು ಅನ್ನೋದು ನರೇಂದ್ರ ಮೋದಿ ಅವರಿಗೂ ಗೊತ್ತಿದೆ, ಅಮಿತ್ ಶಾ ಅವರಿಗೂ ಗೊತ್ತಿದೆ. ಹೀಗಿದ್ದಾಗ ಕುಮಾರಸ್ವಾಮಿಯವರು ಹಾಗೂ ಅವರ ಪಕ್ಷದ ಇತರ ನಾಯಕರು ಕುಮಾರಣ್ಣನವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳೋದು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರಿಗೆ ಬೇರೆ ಏನೋ ಮೆಸೇಜ್ ಕೊಟ್ಟಂಗಾಯಿತು. ಪರಿಣಾಮ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರೊಂದಿಗೆ ರಾಜ್ಯ ಬಿಜೆಪಿ, ಯಡಿಯೂರಪ್ಪ ಆದಿಯಾಗಿ ಇತರೆ ಎಲ್ಲರೂ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಅದರದ್ದೇ ಎಫೆಕ್ಟ್ ಆಗಿದ್ದು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿತು. ಇನ್ನುಳಿದ MLC ಚುನಾವಣೆಯಲ್ಲಿಯೂ ಕೂಡ ಜೆಡಿಎಸ್ಗೆ ಒಂದು ಮಾತನ್ನು ಕೇಳದೆ, ಜೆಡಿಎಸ್ಸನ್ನು ಕ್ಯಾರೆ ಅನ್ನದೆ ಟಿಕೆಟನ್ನು ಅನೌನ್ಸ್ ಮಾಡಿತು ಬಿಜೆಪಿ. ಇಲ್ಲಿ ಹೊತ್ತಿದ್ದು ಬೆಂಕಿ. ಈಗ ಮೈತ್ರಿ ಬಿಜೆಪಿ ಒಂದು ತೀರಾ, ಜೆಡಿಎಸ್ ಒಂದು ತೀರಾ ಅನ್ನೋ ಹಂತಕ್ಕೆ ಬಂದು ತಲುಪಿದೆ.
ಎಸ್ ವೀಕ್ಷಕರೇ, ಅಭಿಮಾನೋತ್ಸವ ಯಡಿಯೂರಪ್ಪನವರ 5 ದಶಕಗಳ 50 ವರ್ಷಗಳ ಸುದೀರ್ಘ ರಾಜಕೀಯ ಸಾಧನೆಯನ್ನು ಸನ್ಮಾನಿಸಲು ಮಾಡಿದಂಥ ಅಭಿಮಾನೋತ್ಸವದಲ್ಲಿ ಅಮಿತ್ ಶಾ ಭಾಗವಹಿಸಿದ್ರು. ಎಲ್ಲಿಯೂ ಹೇಳಿ ಕೇಳಿ ದೇವೇಗೌಡರ ಹೆಸರನ್ನು ಹೇಳಲೇ ಇಲ್ಲ ಅಮಿತ್ ಶಾ. ಕರ್ನಾಟಕದಲ್ಲಿ ಮೈತ್ರಿ ಪಕ್ಷ ಅನ್ನೋದು ಒಂದು ಇದೆ ಅನ್ನೋದನ್ನು ಕೂಡ ನೆನಪು ಮಾಡಿಕೊಳ್ಳಿಲ್ಲ. JDS ನಾಯಕರು ಅಲ್ಲಿ ಇರಲೇ ಇಲ್ಲ. JDSನ ಅವಶ್ಯಕತೆ ನಮಗಿಲ್ಲ ಅಂತ ಯಡಿಯೂರಪ್ಪ ಘಂಟಾಘೋಷವಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ಹಿಂದೆ ವಿಜಯೇಂದ್ರ ಕೂಡ ಹೇಳಿದ್ದಾರೆ. ಅದೇ ರೀತಿ JDS ಕೂಡ ನಿಖಿಲ್ ಹೇಳಿದ್ದಾರೆ ಮೊನ್ನೆ, ಮುಂದೆ ಕುಮಾರಣ್ಣನೇ ಮುಖ್ಯಮಂತ್ರಿ ಅಂತ. ಯಾರ ಅವಶ್ಯಕತೆ ಇಲ್ಲ ಅನ್ನೋ ಥರ ಇವರಿಬ್ಬರು ನಾಯಕರು ಮಾತನಾಡ್ತಾ ಇದ್ದಾರೆ. ಹೀಗಿದ್ದಾಗ ಮೈತ್ರಿ ಹೇಗೆ ಮುಂದುವರಿಯುತ್ತೆ? ಮೈತ್ರಿ ಧರ್ಮ ಎಲ್ಲಿ ಪಾಲನೆ ಆಗ್ತಾ ಇದೆ? ಕೇಂದ್ರದ ನಾಯಕರು ಎಷ್ಟಂತ ಇವರಿಬ್ಬರ ಮಧ್ಯದಲ್ಲಿ ಸಮನ್ವಯತೆಯನ್ನು ಸಾಧಿಸ್ತಾರೆ? ಕುಮಾರಸ್ವಾಮಿಯವರು, ದೇವೇಗೌಡರು ಮಾತಿದ್ರೆ ಅಮಿತ್ ಶಾ ನರೇಂದ್ರ ಮೋದಿಯವ್ರ ಜೊತೆಗೆ ಮಾತಾಡ್ತೀವಿ ಅಂತಾರೆ, ರಾಜ್ಯ ನಾಯಕರ ಜೊತೆಗೆ ಮಾತಾಡಲ್ಲ. ರಾಜ್ಯದ BJP ನಾಯಕರು ಓಕೆ ಅವ್ರ ಜೊತೆ ಮಾತಾಡ್ಕೊಳ್ಳಿ, ನಮ್ಮ ಹತ್ರ ಯಾಕೆ ಬರ್ತೀರಾ ಅಂತಾರೆ. ಜೊತೆಗೆ ಜೂನ್ 30ಕ್ಕೆ ಕೊನೆಯಾಗುವ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವವನ್ನು ಮುಂದುವರಿಸಲಿಕ್ಕೆ BJP ಇನ್ನೂವರೆಗೂ ಯಾವುದೇ ಪ್ಲಾನನ್ನು ಮಾಡ್ತಾ ಇಲ್ಲ. ಈ ಮೂಲಕ ದೊಡ್ಡಗೌಡರಿಗೆ, HD ದೇವೇಗೌಡರಿಗೆ BJP ಕೈ ಕೊಡ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಪ್ರಾರಂಭವಾಗಿವೆ. ಹಾಗಾದರೆ ಈ ಮೈತ್ರಿಯ ಬಿಕ್ಕಟ್ಟಿಗೆ ಪಾಲುದಾರರು ಯಾರು? ಯಾರಿಂದ ಮೈತ್ರಿಯಲ್ಲಿ ಬಿಕ್ಕಟ್ಟು ಬಿರುಕು ಉಂಟಾಯ್ತು? ಹಾಗಾದರೆ ಮೈತ್ರಿ ಧರ್ಮವನ್ನು JDS ಪಾಲನೆ ಮಾಡಲಿಲ್ವಾ? BJP ಪಾಲನೆ ಮಾಡ್ತಾ ಇಲ್ವಾ? ಈ ಕುರಿತ ಚರ್ಚೆಗಳು ಪ್ರಾರಂಭವಾಗಿವೆ. ಈ ಕುರಿತು ದೇವೇಗೌಡರು, ಕುಮಾರಸ್ವಾಮಿಯವರು, ಯಡಿಯೂರಪ್ಪ, ಅಮಿತ್ ಶಾ, ನರೇಂದ್ರ ಮೋದಿಯವರು ಯಾವ ರೀತಿಯ ತೀರ್ಮಾನಕ್ಕೆ ಬರ್ತಾರೆ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.